ನಮ್ಮ ಮಗುಗೆ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲೇ ಸೀಟ್ ಸಿಕ್ಕಿರೋದು. 80% ನಮ್ಮ ಮಗಿಗೆ ಡಿಸೆಬಿಲಿಟಿ ಇದೆ. ಈಗ ಅವ್ನಿಗೆ ಯಾರ ಒಬ್ರು ಸಪೋರ್ಟ್ ಬೇಕು ಬರೆಯೋಕ್ಕೆ, ಅವರು ಬರೆಯೋಕ್ಕೂ ಕೊಡ್ತಾ ಇಲ್ಲ. ನಮ್ಮ ಮಗುಗೆ ನಮ್ಮನ್ನು ಕರೆಸು, ಏನು ವಿಚಾರ ಈ ಥರ ಹಿಂಗೈತೆ ಬಿಟ್ಟೈತೆ ಅಂತ ನಮ್ಗೇನು ಹೇಳೇ ಇಲ್ಲ. ಅವರು ಏನು ಹೇಳ್ದಲೇನೆ ಇವನು ಏನು ಬರ್ದಿಲ್ಲ, ಇದು ಇಂಟರ್ನಲ್ಸ್ ಬರ್ದಿಲ್ಲ ನಾವು ಎಕ್ಸಾಮೇ ಕೊಡೋಕ್ಕಾಗಲ್ಲ ಅಂತಾರೆ. ಇನ್ನು ಇಂಟರ್ನಲ್ಸ್ ಬರ್ದಿಲ್ಲ. ನಮ್ಮ ಮಗು ಇಂಟರ್ನಲ್ಸ್ ಬರ್ದೈತೆ, ಬರೀ ರೈಟ್ ಹಾಕ್ಯವ್ರೆ, ಅದಕ್ಕೆ ನಂಬರ್ ಕೊಟ್ಟಿಲ್ಲ. ನಾವೇ ಕೂತು ಮನೇಲಿ ಬರ್ಸಿದ್ದೀವಿ, ಬೇಕಾದ್ರೆ ನೋಡ್ಸು, ನೀವು ನೋಡ್ಬೋದು ನಮ್ಮ ಮಗು ಬರ್ದಿರೋದ. ಅದಕ್ಕೆ ಬರೀ ರೈಟ್ ಹಾಕ್ಯಾರೆ, ನಂಬರ್ ಕೊಟ್ಟಿಲ್ಲ. ನೀವು ಯಾಕೆ ತೋರಿಸಿರಿ ಅವ್ರಿಗೆ? ಅವೆಲ್ಲ ನಮ್ಗೆ ಹೇಳ್ಬೇಡ್ರಿ, ಅವ್ನು ನಂಬರ್ ಕೊಟ್ಟಿಲ್ಲ, ನಾವು ಎಕ್ಸಾಮಿಗೆ ಕೂರ್ಸಲ್ಲ ಅಂತಾರೆ. ಇಂಥ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲೇ ನಮ್ಮ ಮಗುಗೆ ಸೀಟ್ ಸಿಕ್ಕಿರೋದು. ನಾರ್ಮಲಿ ಇದ್ರೆ ನಾವು ಯಾಕೆ ಕೇಳ್ತಿದ್ವು ನಮ್ಮ ಮಗಿಗೆ ಎಕ್ಸಾಮ್ ಕೊಡಿ ಅಂತ? ಬೇಡದೇನಿರ್ಲಿಲ್ಲ ಇವ್ರ ಹತ್ರ. ಇವಾಗ ಹೇಳ್ತಾವ್ರೆ ನಾವು ಸೇರ್ಸೋದೇ ಇಲ್ಲ, ನಮ್ಮ ಮಗುಗೆ ಎಕ್ಸಾಮೇ ಕೊಡಲ್ಲ ಅಂತಾರೆ. ಅಂತ ಮಗು ಕರ್ಕೊಂಡೋಗಿ ನಾವು ಈಗ ಏನು ಮಾಡಬೇಕು? 1 kg 400 ಗ್ರಾಮ್ ಮಗ ಸಾಕಿದ್ದೀವಿ, ಅಷ್ಟು ಮಗ ಮಾಡಿದ್ದೀವಿ. 1 kg 400 ಗ್ರಾಮ್ ಮಗ ಇದ್ದಿದ್ದು. ಅದು ಸೆಕೆಂಡ್ ಇಯರಲ್ಲಿ ಬೇರೆ ಎಕ್ಸಾಮ್ ಬರ್ದಿರೋದು. SLC ಎಕ್ಸಾಮು ಬೇರೆಯವರೇ ಬರ್ಸಿರೋದು, ಕಾಲೇಜವರೇ ಬರ್ಸಿರೋದು. ನಾವು ಅದು ಹೇಳಿದ್ದೀವಿ. ಇವ್ರು ಸೀಟ್ ಯಾಕೆ ಕೊಡಬೇಕಾಗಿತ್ತು? ಈಗ ನಮ್ಮ ಮಗನ ಫ್ಯೂಚರ್ ಹಾಳು ಮಾಡೋ ಬದಲು ಇವ್ರ ಸೀಟೇ ನಾವು ಸೇರಿಸ್ಕೊಳ್ಳಲ್ಲ, ಎಕ್ಸಾಮ್ ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ ಅಂದಿದ್ರೆ ನಾವು ಸುಮ್ಮನೆ ಆಗ್ತಿದ್ವಿ ಅಲ್ವರ. ಸೀಟು ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕಿರೋದು, ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಸಿಕ್ಕೈತೆ. ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಸಿಕ್ಕೈತೆ ಅಂದಮೇಲೆ ಇವ್ರು ಹೆಲ್ಪ್ ಮಾಡಿಕೊಡ್ಬೇಕಲ್ವ ಮಗುಗೆ? ಓದ್ತಾ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಹಂಗಾರೆ ಹ್ಯಾಂಡಿಕ್ಯಾಪ್ಟ್ ಮಕ್ಳಿಗೆ ಏನು ಗೌರ್ಮೆಂಟಲ್ಲಿ ಸ್ಪೆಷಾಲಿಟಿನೇ ಇಲ್ವಾ? ಪ್ರಿನ್ಸಿಪಲ್ ಹೇಳ್ತಿರೋದು ಎಕ್ಸಾಮ್ ನಾವು ಕೊಡೋಕ್ಕಾಗೋದೇ ಇಲ್ಲ, ಎಕ್ಸಾಮ್ ಕೊಡಲ್ಲ, ಮುಂದಿನ ಜುಲೈಗೆ ಎಕ್ಸಾಮ್ ಇದೆ, ಅವಾಗ ಕರ್ಕೊಂಬಂದು ಸೇರಿಸಿ ಅಂತ. ಅವಾಗ 1 ವರ್ಷ ಮಗುಗೆ ಡ್ರಾಪ್ ಆಗಿರುತ್ತೆ, ಅದಕ್ಕೇನು ಗ್ಯಾಪ್ನ ಇರಲ್ಲ. ಅವಾಗ ಬಂದು ಎಕ್ಸಾಮ್ ಹೆಂಗೆ ಬರ್ದು ಪಾಸ್ ಆಗುತ್ತೆ ಅದು ಮಗ? ನಾರ್ಮಲ್ ಮಕ್ಕಳೇ ಪಾಸ್ ಆಗೋಕ್ಕಾಗಲ್ಲ. 80% ಡಿಸೆಬಿಲಿಟಿ ಇರೋ ಮಗ 1 ವರ್ಷ ನಾವು ಮನೆಗೆ ಇಟ್ಕೊಂಡ್ರೆ ಎಕ್ಸಾಮ್ ಕೊಡ್ದಲ್ಲ ಇವರು, ಇನ್ನು ಮಿಕ್ಕಿದ್ದು ಬಂದು 1 ವರ್ಷ ಡ್ರಾಪ್ ಆಗಿರುತ್ತೆ. ಅವಾಗ ಏನು ಗ್ಯಾಪ್ನ ಇರುತ್ತೆ ಬಂದು ಬರೆಯೋಕ್ಕೆ? ಮಗುಗೆ ಬರುತ್ತೆ, ನಿಧಾನ ಬರೀತಾನೆ. ಮುಂಚೆ ಬರೆಯೋಕ್ಕೆ ಆಗ್ತಿರ್ಲಿಲ್ಲ ಪೂರ. ನಾವು ಅಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಈಗ ಸ್ವಲ್ಪ ಬರೆಯಂಗೆ ಮಾಡಿದ್ದೀವಿ. ಅವ್ರ್ಯಾರ ಟೀಚರು ಮಧು, ಯಾರವ್ರ ಹೆಸರು? ಚಂದನ್ ಅಂತ ಅವ್ರಂತೆ. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ರಿ, ಈ ಮಗು ಬೇಡವೇ ಬೇಡ ಅಂತ. ಹಂಗಾರೆ ಹ್ಯಾಂಡಿಕ್ಯಾಪ್ಟ್ ಮಕ್ಳು ಯಾವ ಓದೋದು ಬೇಡ, ಬರೆಯೋದು ಬೇಡ, ಎಲ್ಲ ತಾಂಡೆ ಮನೆಗೆ ಇಟ್ಕೋಬೇಕು ಅಂತಲ್ಲ? ಯಾಕೆ ಈಗ ನಾನು ಅದನ್ನೇ ಕೇಳೋದು. ಡಿಸೆಬಿಲಿಟಿ ಮೇಲೆ ಗೌರ್ಮೆಂಟ್ ಕೋಟಾದಲ್ಲೇ ನಮ್ಮ ಮಗುಗೆ ಸೀಟ್ ಆಗಿರೋದು. ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಸೀಟ್ ಆಗಿದೆ ಅಂದಮೇಲೆ ನಮ್ಮ ಮಗುಗೆ ನೀವು ಎಕ್ಸಾಮ್ಗೆ ಅಲೋ ಮಾಡ್ಬೇಕಲ್ವಾ? ಸೀಟೇ ಕೊಡಲ್ಲ. ಇಂಟರ್ನಲ್ಸ್ ನಮ್ಮ ಮಗು ಬರ್ದಿದ್ರು ನಂಬರ್ ಕೊಟ್ಟಿಲ್ಲ, ಬರೀ ರೈಟ್ ಹಾಕ್ಯವ್ರೆ. ಬೇರೆ ಹುಡುಗರ್ನೆಲ್ಲ ಮ್ಯಾಲ್ ಕುಂಡಿಸಿ ಇಂಟರ್ನಲ್ಸ್ ಬರ್ಸವ್ರೆ. ನಮ್ಮ ಮಗುಗೂ ಹಂಗೆ ಬರ್ಸಿ ಇವ್ರು ಕೊಡ್ಬೇಕಾಗಿತ್ತು. ಏನಾಗೈತೋ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನು ವಿಚಾರಗಳೇ ಗೊತ್ತಿಲ್ಲ. ನಮ್ಮ ಮಗ ಎದ್ರಿಕೊಂಡು ನಮ್ಗೇನು ಹೇಳಿಲ್ಲ ಇಲ್ಲಿನ ತನಕ. ಬೇರೆ ಮಕ್ಳಿಗೆ ಇವ್ರು ಇದೇ ಮಾಡಿರೋದು. ಅದ್ಯಾವುದೋ ಒಂದು ಮಗ ಗೋಳಾಡ್ಕೊಂಡು ಕುಂತೈತೆ, ಅದಕ್ಕೆ ಎಕ್ಸಾಮೇ ಕೊಟ್ಟಿಲ್ಲ. ನಾಳೆ ಎಕ್ಸಾಮ್ ಇದೆ, ಇವತ್ತು ಬಂದರೆ ಇವಾಗ ಇಲ್ಲ ನಾವು ಕೊಡೋದೇ ಇಲ್ಲ ಅಂತ. ನಮ್ಮ ಮಗು ಕರ್ಕೊಂಡೋಗಿ ಈಗ ಹ್ಯಾಂಡಿಕ್ಯಾಪ್ಟ್ ಮಗ ನಾವು ಮನೆಗೆ ಮಾಡಿಕೊಳ್ಳೋಣ? ಏನಾಗಬೇಕಾದ್ರೂ ಫ್ಯೂಚರ್ ಏನಾಗ್ಬೇಕು ಹೇಳ್ರಿ ನೀವು? 1 ದಿನ 4 ದಿವಸ ಮಾತ್ರ ನಮ್ಮ ಮಗು ಹುಷಾರಿಲ್ದಂಗೆ ಆದಾಗ ನಾವು ತಪ್ಪಿಸಿರೋದಷ್ಟೇ. ಹ್ಯಾಂಡಿಕ್ಯಾಪ್ಟ್ ಆದ್ರೂ ಬಸ್ ಹತ್ಕೊಂಡ್ ಬರುತ್ತೆ, ಅಷ್ಟು ಇದ್ರಲ್ಲಿ ಬರುತ್ತೆ ನಮ್ಮ ಮಗ ಸ್ಕೂಲ್ಗೆ. 6 ತಿಂಗಳಾಗಿದೆ ಕಾಲೇಜಿಗೆ ಸೇರಿಸಿ. ಹೇಳಿಲ್ಲ. ಬಂದರೆ ಅವರು ಕೃಷ್ಣಮೂರ್ತಿ ಅಂತ ಅವರಂತೆ, ಅವರು 4 ಜನ ಕೂರಿಸಿ ಟೀಚರ್ನೆಲ್ಲ ಕೂರಿಸಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ಮಾತಾಡಿ ನಮ್ಗೆ ಹೇಳ್ಬೇಕಲ್ವ್ರ ಎಕ್ಸಾಮಿಗೆ ಮುಂಚೆ. ಈಗ ಬಂದ್ಬಿಟ್ಟು ನಮ್ಮ ಮಗಿಗೆ ಯಾರು ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಕೊಡೋದೇ ಇಲ್ಲ. ನಾವು ಮನೆ ಕರ್ಕೊಂಡೋಗಿ 3 ವರ್ಷಕ್ಕೆ ಬಂದು ಎಕ್ಸಾಮ್ ಬರ್ಸಿ ಅಂತಾರೆ. ಡ್ರಾಪ್ ಆದ್ಮೇಲೆ ಮಕ್ಳಿಗೆ ಏನು ಗ್ಯಾಪ್ನ ಇರುತ್ತೆ ಹೇಳಿ? ಅದು ಹ್ಯಾಂಡಿಕ್ಯಾಪ್ಟ್ ಮಗ, ಅದು ನಾರ್ಮಲಿ ಮಗ ಅಲ್ಲ, ಇನ್ನೊಬ್ಬ ಅವನೇ. ಹಿಂಗಾದ್ರೆ ಏನು? ಈಗ ಗೌರ್ಮೆಂಟ್ ಕೋಟಾದಲ್ಲಿ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲೇ ಆಗಿರೋದ್ರಿಂದ ನೀವು ನಾರ್ಮಲ್ ಮಕ್ಳು ನಮ್ಮ ಮಗುನು ಹೆಂಗ್ ಜೊತೆ ಕೂಡಿಸ್ತೀರಾ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಈಗ ಗೌರ್ಮೆಂಟ್ ಕೋಟಾದಲ್ಲಿ ಆಗಿರೋದು, ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಆಗಿರೋದು. ನೀವು ನಿಮ್ಮ ಮಕ್ಳು ಒಂದೇ, ಬೇರೆ ಮಕ್ಳು ಒಂದೇ ಅಂತಾರೆ ಪ್ರಿನ್ಸಿಪಲು. ಹ್ಯಾಂಡಿಕ್ಯಾಪ್ಟ್ ಕೋಟಾ ಅಂತ ಮತ್ತೆ ಯಾಕೆ ಸೀಟ್ ಆಯ್ತು ನಮ್ಮ ಮಗಿಗೆ? ಅಲ್ವರ, ನಮಗೆ ನೀನು ಕೊಡಲಿಲ್ಲ, ನಮ್ಮ ಮನೆ ಕರ್ಕೊಂಡೋಗು ಅಂದರೆ ನಾವು ಬೇರೆ ಕಡೆ ಎಲ್ಲಾರ ಸೇರಿಸ್ಕೊಂತಿದ್ವು ಕರ್ಕೊಂಡೋಗಿ. ನೀವು ಸೀಟ್ ಕೊಟ್ಬಿಟ್ಟು ಇವಾಗ ಮಗಿನ ಫ್ಯೂಚರ್ ಹಾಳು ಮಾಡೋಕ್ಕೆ ಸೇರಿಸ್ಕೊಂಡ್ರ ನೀವು ಕಾಲೇಜ್ಗೆ?
ಅವಾಗ ಹ್ಯಾಂಡಿಕ್ಯಾಪ್ಟ್ ಕೋಟ, ಡಿಸೆಬಿಲಿಟಿ, ನಮ್ಮ ಮಾಸ್ ಕಾರ್ಡ್ ಎಲ್ಲದು ಕೊಟ್ಟಿದ್ದೀವಿ ತಾನೇ ನಾವು. ಕೊಟ್ಮೇಲೆ ನೀವು ನಮ್ಮ ಕೈಲಿ ಈ ಮಗು ರೆಡಿ ಮಾಡೋಕ್ಕಾಗಲ್ಲ, ಇದಕ್ಕೆ ಎಕ್ಸಾಮ್ ಕೊಡೋಕ್ಕಾಗಲ್ಲ ಅಂದಿರ ಅವಾಗಲೇ ಕರ್ಕೊಂಡು ಹೋಗ್ತಿದ್ವು ನಾವು. ನಿಮ್ಮ ಒತ್ತಾಯ ಏನಮ್ಮ? ಈಗೇನು ನಮ್ಮ ಮಗಿಗೆ ಕೊಡಬೇಕು, ನಮ್ಮ ಮಗಿಗೆ ಆ ಟಿಕೆಟ್ ಕೊಡಬೇಕು, ಎಕ್ಸಾಮ್ ಬರೆಸ್ಬೇಕು. ಎಲ್ಲ ಮಕ್ಕಳಂತೆ ನೋಡ್ಬೇಕು. ಈಗ ಎಲ್ಲ ಮಕ್ಳಂತೆ ಅಂದರೆ ಈಗ ಹ್ಯಾಂಡಿಕ್ಯಾಪ್ಟ್ ಮಗನೂ ಬೇರೆ ಮಕ್ಕಳು ಒಂದೇ ಮಾಡೋಕ್ಕಾಗತ್ತಾ?